ಇದೆ ಗುರು. ಅಲ್ಲ ಇಲ್ಲೊಂದು ಕಟ್ಟೆಲ್ಲ ಹಾಕೊಂಡಿದೆ ಅಂತೂ ಪ್ರೂಫಿಗೆ ತೋರಿಸೋದು ಅಷ್ಟೇ ನಾನು. ಆಗುತ್ತೆ ಆಗುತ್ತೆ, ತೊಂದರೆ ಇಲ್ಲ. ಓಕೆ ಓಕೆ ಓಮ್ ಅದೇ ಅದೇ ಬನ್ನಿ. ಫಸ್ಟ್ ಗೇರು ಫಸ್ಟ್ ಟೈಮ್ 360 ಅಲ್ಲ 650. ಎಕ್ಸಾಸ್ಟ್ ಸಖತ್ತಾಗುತ್ತಲ್ಲ. ಸೊ ಫಸ್ಟ್ ಟೈಮ್ 650 ಓಡಿಸ್ತಿದ್ದೀನಿ. ಐ ಮೀನ್ ಕ್ಲಾಸಿಕ್ 650 ಅಲ್ಟಿಮೇಟ್ ಆಗಿದೆ ಗುರು. ಓಹ್ ಸಾಕಾಗಿದೆ. ಇಲ್ಲಿ ಲೆಫ್ಟ್ ಹುಟ್ಟ, ಒಂದೇ ಲೆಫ್ಟ್. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡೋಣ ಇವತ್ತು. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 650ನ ಏನೇ ಹೇಳಿ ಮ್ಯಾಮ್ ಓದ್ತಿದ್ದು ದೈತ್ಯ ಹಿಡ್ಕಾತಾ. ತುಂಬ ಚೆನ್ನಾಗಿದೆ ಗುರು, ಲವ್ ಆಗ್ಬಿಡ್ತು. ಅಂತೂ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಆದರೂ ಕೂಡ ಬೇರೆ ವೆಹಿಕಲ್ಸ್ನ ನೋಡೋ ಗಂಟೆ ಏನು ಮಾತಾಡೋಕ್ಕಾಗಲ್ಲ. ಬಟ್ ಇನಿಷಿಯಲಿ ನೋಡೋಗಿರೋದು ತುಂಬ ಕಂಫರ್ಟಬಲ್ ಆಗಿದೆ. ಹ್ಯಾಂಡ್ಲ್ ಬರಲ್ಲ ಒಂಥರ ಈ ಕಡೆ ರೈಡರ್ ಫೋಕಸ್ ಆಗಿದೆ. ಆ್ಯಂಡ್ ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋಂಗಿದ್ರೆ 650cc 47 bhp 52 Nm ಕ್ರೇಜಿ ಪವರ್ ಇರೋ ಈ ದೈತ್ಯ 240 kg ಇದೆ. ಆ್ಯಂಡ್ ನನಗೆ ಈ ಕಲರ್ ಪರ್ಸನಲಾಗಿ ತುಂಬ ಇಷ್ಟ ಆಯಿತು. ಆ್ಯಂಡ್ ತಲೆ ನೋಡಿದರೆ ಒಳ್ಳೆ ಡೈನೋಸರ್ ಬುರ್ಡೆ ಇದ್ದಂಗಿದೆ. ಸೊ ಬನ್ನಿ ಇಲ್ಲಿಂದ ಲೆಫ್ಟ್ ತಗೋಣ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಣ, ಫೀಲ್ ಮಾಡೋಣ. ಸಖತ್ತಾಗುತ್ತಲ್ಲ ಇದರದ್ದು ಪವರೆಲ್ಲ. ಬೆಣ್ಣೆ ತಗೊಂಡು ಓಡಿಸೋಕ್ಕೆ. ಅವ್ರದ್ದೊಂದು ಸ್ವಲ್ಪ ಚೇಂಜ್ ಮಾಡ್ಯಾರ ಈ ಸಲ ರಾಯಲ್ ಎನ್ಫೀಲ್ಡರು. ಬ್ರೇಕಿಂಗು ಅಲ್ಟಿಮೇಟ್ ಆಗಿದೆ. ಸಸ್ಪೆನ್ಷನು ಅದೇ ಟಿಪಿಕಲ್ 350ಇದು. ಅಲ್ಲಿ ಎಕೋ ಗೇರು ಮತ್ತು ಮೋಸ್ಟ್ಲಿ ಪವರ್ ಗೇರೆಲ್ಲ ಬೇರೆ ಬೇರೆ ಇರಬೇಕು ಅಂದ್ಕೊಳ್ತೀನಿ. ಲೈಕ್ ಬೈಕ್ ಇಷ್ಟು ಹೆವಿಯಾಗಿ ಕಂಡ್ರೂ ಕೂಡ ಓಡಿಸೋದಕ್ಕೆ ಏನು ಅಂತ ದೊಡ್ಡ ಹೆವಿ ಅಂತ ಅನ್ಸೋದಿಲ್ಲ. ತುಂಬ ಲೈಟ್ ವೆಯ್ಟಾಗಿ ಫೀಲ್ ಆಗುತ್ತೆ. ಅಂತೂ ಬೆಂಗಳೂರಲ್ಲಿ ಒಂದು 650 ಕ್ಲಾಸಿಕ್ ಓಡಿಸೋಂಗೆ ಆಯಿತು. ಸೊ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಒಂದು 650 ಸೆಗ್ಮೆಂಟ್ ಇಷ್ಟು ಫ್ರೀಯಾಗಿ ವಿಡಿಯೋ ಆಯ್ತಿರೋದು. ಇನ್ನು ಇದರಲ್ಲಿ ಕಂಟ್ರೋಲಿಂಗ್ ಕನ್ಸೋಲ್ಸ್ ಅಂತ ಏನು ಮಹಾ ಏನಿಲ್ಲ, ಎಲ್ಲ ಸೇಮ್ ಅದೇ. ಇಗ್ನಿಷನು ಅದು ಇದು, ಆನ್ ಆಫ್ ಹಾರ್ಡ್ನು ಅದು ಇದು ಅಂತ. ಸೊ ಒಂದು ಕಡೆ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ ನೆರಳಲ್ಲಿ, ಇಲ್ಲ ಸಾಯಬೇಕು. ಓವರಾಲ್ ಆಗಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. 2 ನಿಮಿಷ. ಎಲ್ಲಿರೋ ಗೇರ್ ಇಲ್ಲ. ನಾನು ಸೈಲೆನ್ಸರ್ನ ಓದಿತ್ತವಳೆ. ಸೊ ನಾನು ಆಗಲಿ ಗುರು ಅಂತ ಹೇಳಿದ್ದು ಇವನೇ ಕಸಿನ್ ನಮ್ಮ ಸೈಡು ಬರ್ತಾರೆ. ಸೊ ಓವರಾಲ್ ಆಗಿ ಈ ಕ್ಲಾಸಿಕ್ ರಾಯಲ್ ಎನ್ಫೀಲ್ಡ್ 650 ಹೀಗೆ ಕಾಣುತ್ತೆ. ನನಗೆ ಈ ಕಲರ್ ಸ್ಕೀಮ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಕ್ ಸೇಮ್ ಅದೇ 350cc ಏನಿತ್ತು ಅದೇ ಬಾಡಿಗೆ 650cc ಇಂಜಿನ್ನ ಕೂಡಿಸಿ ಸ್ವಲ್ಪ ಗಾಳಿ ಹೊಡೆದ್ಬಿಟ್ಟಿದ್ದಾರೆ. ಆ್ಯಂಡ್ ಎಕ್ಸಾಸ್ಟ್ ಕೇಳ್ತೀರ ಅಂದರೆ ಹೀಗಿದೆ. ವೈಬ್ರೇಷನ್ ಒಂದು ಚೂರಿಲ್ಲರ. ಸರಿ ನಾವು ಹೊರಡೋಣ. ಎಲ್ಲ 20 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಅಪ್ ಟು E20 ಇದೆ, ಗೊತ್ತಿಲ್ಲ ಅದು ಏನು ಅಂತ. ಬಾರಪ್ಪ
ಆ್ಯಂಡ್ ಹಜಾರ್ಡ್ ಸ್ವಿಚನ್ನು ಕೊಟ್ಟೇನೆ, ಒಳ್ಳೇದು. ಫಸ್ಟ್ ಸ್ಟ್ಯಾಂಡ್ ತೆಗೆದು ಗೇರ್ ಹಾಕೋ ಗಂಟ ಗಾಡಿ ಕೈಯಲ್ಲಿ ನಿಲ್ಲೋದಿಲ್ಲ. ಇಲ್ಲಿ ಮೂಮೆಂಟ್ ತುಂಬ ಪಂಚಾಗಿ ಇಲ್ಲದೇ ಹೋದರೂ ರನ್ನಿಂಗಲ್ಲಿ ಒಳ್ಳೆ ಕಿಕ್ ಕೊಡ್ತದೆ. ಬಿಕಾಸ್ 52 Nm ಟಾರ್ಕ್ ಅಲ್ಲ, ಒಳ್ಳೆ ಪವರ್ ಇರುತ್ತೆ. ಏನು ಗುರು ಇದು ಹಿಂಗೊಂದು ಎಳಿತದೆ. ಬನ್ನಿ ಎಳಿಯೋಣ. ಸಾಕಾಗಿದೆ. ತುಂಬ ಖುಷಿ ಆಯಿತು ಗಾಡಿ. ಥ್ಯಾಂಕ್ ಯು ರಾಯಲ್ ಎನ್ಫೀಲ್ಡ್ ಬೆಂಗಳೂರು. ಯಾವ ಏರಿಯಾದು ಅಂತ ಗೊತ್ತಿಲ್ಲ, ಒಟ್ಟಾರೆ ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಇದರದ್ದು ಲೋ ಆ್ಯಂಡ್ ಟಾರ್ಕ್ ಬಗ್ಗೆ ಮಾತಾಡಲೇಬೇಕು ಅನಿಸುತ್ತೆ. 4th ಗೇರಲ್ಲಿದೆ. 4th ಗೇರಲ್ಲಿ ಸ್ವಲ್ಪ ನಾಕ್ ಆಗುತ್ತೆ 20 km ಸ್ಪೀಡಲ್ಲಿ. 3rd ಗೇರಲ್ಲಿ ಸ್ಲೋ ಆಗಿದ್ರು ಕೂಡ ಪಿಕಪ್ ತೊಗೊಳ್ತಾ ಇದೆ. ಸೊ ಈ ಹೆವಿ ವೆಯ್ಟಿಗೆ ಲೋ ಆ್ಯಂಡ್ ಟಾರ್ಕ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಆ್ಯಕ್ಚುಲಿ ತುಂಬ ನಿಂಬಲ್ ಆಗಿದೆ ಓಡಿಸೋಡೋಕ್ಕೆ. ಆ್ಯಂಡ್ ಲೈಕ್ ತುಂಬ ಹೆವಿ ಅಂತ ಅನ್ಸೋದಿಲ್ಲ, ಆರಾಮಾಗಿದೆ. ಬಟ್ ಹೀಟಿಂಗ್ ಇಶ್ಯೂಸ್ ಆಯ್ತದೆ ಏನು ಕತೆ ಗೊತ್ತಿಲ್ಲ. ಬಿಕಾಸ್ ನಾನು ಜಸ್ಟ್ ಏನೊಂದು 2 km ಓಡಿಸಿರ್ಬೋದು ಅಷ್ಟೇ. ಲಾಂಗ್ ಟರ್ಮಲ್ಲಿ ಗೊತ್ತಾಗುತ್ತೆ. ಲಾಂಗ್ ರೈಡ್ ಹೇಗೆ ಅನಿಸುತ್ತೆ ಅಂತ ಕೇಳಿದರೆ ಸೀಟ್ ತುಂಬಾ ಕಂಫರ್ಟೇಬಲ್ ಆಗಿದೆ. ರೈಡಿಂಗ್ ಪೋಸ್ಚರ್ ಕೂಡ ತುಂಬ ಚೆನ್ನಾಗಿದೆ. ಪವರ್ ಕೂಡ ತುಂಬ ಚೆನ್ನಾಗಿದೆ. ಮಿರರ್ಸು ಚೆನ್ನಾಗಿದೆ, ಹಾರ್ನು ಚೆನ್ನಾಗಿದೆ, ಫುಲ್ಲು ಚೆನ್ನಾಗಿದೆ, ಕಲರು ಚೆನ್ನಾಗಿದೆ, ಲುಕ್ಕು ಚೆನ್ನಾಗಿದೆ. ಏನು ಚೆನ್ನಾಗಿಲ್ಲ ಅಂತ ಹೇಳಿ ಅಂತ ಗೊತ್ತಾಯ್ತಿಲ್ಲ. ಏನಾದ್ರು ಒಂದು ಇರಲೇಬೇಕು. ಪ್ರಾಬಬ್ಲಿ ಎಂತ ಬ್ರೇಕ್ ಲಿವರ್ ಕಟ್ಟಾಗಿರೋದು ನೋಡಿದರೆ ಇದೊಂಥರ ಕಂಪ್ಲೀಟ್ ಮೆಟಲ್ ಅಲ್ಲ ಅಂತ ತಿಳ್ಕೊಳ್ತೀನಿ. ಒಂಥರ ಸ್ಯಾರಾಮಿಕ್ ಮೆಟಲ್ ಅದೇನೋ ಬರ್ತದಲ್ಲ ಅದು ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಮೋಕ್ಷಿತ್. ಹೊಸ ಬೈಕ್ಗಳನ್ನ ಟೆಸ್ಟ್ ರೈಡು ರಿವ್ಯೂ ಮಾಡ್ತಾಯಿರ್ತೀನಿ. ಇನ್ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೊಳ್ಳೆ ಬೈಕ್ಗಳು ನಮ್ಮ ಚಾನಲಲ್ಲಿ. ಎಲ್ಲ ನಿಮ್ಮ ಸಪೋರ್ಟಿಂದ ಆಯ್ತಿರೋದು. ಆ್ಯಕ್ಚುಲಿ HSR ಲೇಔಟ್ ಅನಿಸುತ್ತೆ.